ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬೆಳಗ್ಗೆ ಆವಾಗಲೇ 4:45 ನಾನು 4 ಗಂಟೆಗೆ ಎದ್ಬಿಟ್ಟು ಒಳಗಡೆ ಎಲ್ಲ ಗುಡಿಸಿ ಒರೆಸಿ ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ ಉದಾಸ್ಲು ತೊಳಿತಾ ಇದ್ದೀನಿ. ಇವತ್ತು ಗುರುವಾರ ಅಂದರೆ ನನಗೆ ತುಂಬ ಸ್ಪೆಷಲ್. ನಾನು ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಿ, ಹಾಗಾಗಿ ನನಗೆ ತುಂಬಾ ಸ್ಪೆಷಲ್. ಉದಾಸ್ಲಿಗೆ ಯಾವಾಗಲೂ ಹಿಂಗೆ ಅರಿಶಿನ ಎಲ್ಲ ಹಚ್ಚಿ ಅರಿಶಿನ ಕುಂಕುಮ ಇಟ್ಕೊಂಡು ಮನೆ ಮುಂದೆ ಒಂದು ರಂಗೋಲಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಾನು ಯಾವಾಗಲೂ ಹಿಂಗೆ ಮಾಡ್ತಾ ಇರ್ತೀನಿ ಗುರುವಾರ. ಇವಾಗ ನೋಡಿ, ಇವಾಗ ಬೊಟ್ಟೆಲ್ಲ ಇಟ್ಕೊಂಡಿದ್ದಾಯಿತು. ಇವಾಗ ಮುಂದೆ ಒಂದು ಚಿಕ್ಕದು ರಂಗೋಲಿ ಹಾಕ್ಕೊಂತೀನಿ. ನಮ್ಮ ಮನೆ ಮುಂದೆ ಏನು ಜಾಸ್ತಿ ಜಾಗ ಇಲ್ಲ, ಸ್ವಲ್ಪ ಜಾಗ ಇರೋದು, ಹಾಗಾಗಿ ಪುಟಾಣಿ ರಂಗೋಲಿ ಹಾಕ್ಕೊತಾ ಇರ್ತೀನಿ ಡೈಲಿನೂ. ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇವಾಗ ಉದಾಸ್ಲಿಗೆ ಹೂವು ಇಟ್ಬಿಟ್ಟು ಒಳಗಡೆ ಹೋಗಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು. ನೋಡಿ, ನೆನ್ನೆ ಪೂಜೆ ಮಾಡಿರೋದೆಲ್ಲ ಹಂಗೆ ಇದೆ. ನೀಟಾಗಿ ಇವಾಗ ಇದೆಲ್ಲ ತೆಗೆದು ಕಳಸ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು. ನಾನು ದೇವ್ರ ಮನೆ ಸಾಮಾನೆಲ್ಲ ತೊಳೆಯೋಕ್ಕೆ ಪೀತಾಂಬರಿ ಪೌಡರ್ ಯೂಸ್ ಮಾಡ್ತೀನಿ. ಈ ಪೀತಾಂಬರಿ ಪೌಡರಿಂದ ತೊಳೆದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಶೈನಿಂಗ್ ಚೆನ್ನಾಗಿರುತ್ತೆ ಹಂಗಂತ. ನಮ್ಮನೇಲಿ ಯಾವಾಗಲೂ ಇದನ್ನೇ ಯೂಸ್ ಮಾಡೋದು, ಈ ದೇವ್ರ ಮನೆ ಸಾಮಾನೆಲ್ಲ ತೊಳೆಯೋಕ್ಕೆ. ಒಂದ್ಸಲ ಪೀತಾಂಬರಿನಾಗೆಲ್ಲ ದೀಪ ಕಳಸ ಎಲ್ಲ ಒಂದ್ಸಲ ಪೀತಾಂಬರಿ ಪೌಡ್ರನ್ನ ತೊಳ್ಕೊಂಬಿಟ್ಟು ಇನ್ನೊಂದ್ಸಲ ವಿಮ್ಜಲ್ ಬರುತ್ತಲ್ವಾ, ಆ ವಿಮ್ಜೆಲ್ಲ ತೊಳೆದ್ಬಿಟ್ರೆ ಏನು ಒಂಚೂರು ನೀರಿನ ಕಲೆ ಅನ್ನೋದಿರಲ್ಲ, ಚೆನ್ನಾಗಿ ಕ್ಲೀನಾಗಿ ಚೆನ್ನಾಗಿ ಶೈನಿಂಗ್ ಇರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಕ್ಲೀನಾಗಿದೆ. ಇವಾಗ ಇವನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ದೇವ್ರ ಮನೆ ಫೋಟೋಗಳೆಲ್ಲ ತೊಳ್ಕೊಬೇಕು. ಮೊದಲಿಗೆ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫೋಟೋಗಳೆಲ್ಲ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಆ ಕಟ್ಟೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಇವಾಗ ರೆಡಿ ಮಾಡಿದ್ದೀನಿ. ಇದಕ್ಕೆ ಇವಾಗ ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ತೊಳೆದಿರೋ ದೀಪ ಕಳಸ ಇವೆಲ್ಲ ಒಂದು ವೈಟ್ ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಫೋಟೋಗಳನ್ನೆಲ್ಲ ಒರೆಸಿ ಅದಕ್ಕೆ ಗಂಧ ಕುಂಕುಮ ಎಲ್ಲ ಇಟ್ಕೊಬೇಕು. ನೋಡಿ, ಇವಾಗ ಹೂವು ಎಲ್ಲ ಇಟ್ಟು ಕಳಸಕ್ಕೆ ಎಲೆ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಇವತ್ತು ತುಳಸಿ ಹಾರ ಸಿಗಲಿಲ್ಲ, ಹಂಗಾಗಿ ಬರೀ ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಬಂದೀನಿ. ಇವತ್ತಿನ ತಿಂಡಿಗೆ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಕಾದಾದ ನಂತರ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಹಾಕ್ಕೊಬೋದು. ನಮ್ಮ ಮನೇಲಿ ಇವತ್ತು ಖಾಲಿಯಾಗಿತ್ತು, ಹಾಗಾಗಿ ಪಲಾವ್ ಎಲೆ ಹಾಕಿಲ್ಲ. ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇವೆರಡನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಈರುಳ್ಳಿ ಸೇರಿಸೋಣ. ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಅದಕ್ಕೆ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ತರಕಾರಿ ಹಾಕ್ಕೊಬೇಕು. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಹಾಕ್ಕೊಬೋದು. ನಾನಿಲ್ಲಿ ಇವತ್ತು ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್ ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕಿವಾಗ ಅರಿಶಿನ, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಇವು 3 ಮಸಾಲೆಗಳು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಾದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಾನೇ 2 ಗ್ಲಾಸ್ ಅಕ್ಕಿ ಸೇರಿಸ್ತಾ ಇದ್ದೀನಿ. ಆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಬೇಕು. ಅಕ್ಕಿ ಹಾಕಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಇವಾಗ ಒಂದು 4 ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ನಾನು. ಈ ನೀರು ಸೇರಿಸಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಂಗೆ ಲೈಟಾಗಿ ಮಿಕ್ಸ್ ಮಾಡಿ ಒಂದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಲ್ ಕೂಗಿಸ್ಕೊಂಬಿಟ್ರೆ ರೈಸ್ ಬಾತ್ ರೆಡಿಯಾಗಿರುತ್ತೆ. ಇದು ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಟೇಸ್ಟು. ನೋಡಿ, ಇವಾಗ ಕುಕ್ಕರೆಲ್ಲ ಕೂಗಿ ತಣ್ಣಗಾಗಿದೆ. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ಓಪನ್ ಮಾಡಿ ಎಷ್ಟು ಚೆನ್ನಾಗಾಗಿದೆ, ಉದ್ದುದ್ರಾಗಾಗಿದೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.